ಹಿರಿಯ ನಟ ಶ್ರೀನಿವಾಸ್ ಮೂರ್ತಿಯವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಶ್ರೀನಿವಾಸ್ ಮೂರ್ತಿಯವರೇ. ಬಿ ಸರೋಜಾದೇವಿಯವರು ಇನ್ನಿಲ್ಲ, ಅವರನ್ನು ಈ ಸಂದರ್ಭದಲ್ಲಿ ತಾವು ಹೇಗೆ ಸ್ಮರಿಸ್ತೀರಿ, ಅವರನ್ನು ಯಾವಾಗ ಭೇಟಿಯಾಗಿದ್ರಿ, ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋದಾದ್ರೆ. ಭೇಟಿ ಸುಮಾರು ಒಂದು 4-5 ತಿಂಗಳಿಗೆ ಭೇಟಿಯಾಗಿತ್ತು. ರಾತ್ರಿ ಒಂದೊಂದು ತಿಂಗಳ ಹಿಂದೆ ಫೋನ್ ಮುಖಾಂತರ ಅವರ ಆರೋಗ್ಯ ವಿಚಾರಕ್ಕೆ ಫೋನ್ ಮಾಡಿದ್ದೆ. ಚೆನ್ನಾಗಿತ್ತು. ಅವರಲ್ಲಿ ನಾನು ಕಂಡುಕೊಂಡಿದ್ದ ಏನೋ ಒಳ್ಳೆಯತನ ಅಂತಂದ್ರೆ, ಎಲ್ಲ ಕಲಾವಿದರ ಹೆಸರುಗಳನ್ನ ಹಿಡಿದು ಆ ಪಾತ್ರ ಹಾಗೆ ಮಾಡುದು, ಪಾತ್ರ ಹೇಗೆ ಮಾಡಿತ್ತು, ಪ್ರತಿಯೊಬ್ಬ ಕಲಾವಿದರ ಬಗ್ಗೆನೂ ಬಹಳ ವಿಶೇಷವಾದ ಕಾಲಕ್ಕೆ ಬೇಯಿಸಿ ಮಾತಾಡೋದು. ಅಷ್ಟೊಂದು ಅವರಿಗೆ ಜ್ಞಾಪಕ ಶಕ್ತಿ. ಆಮೇಲೆ ಬಹಳ ಅದ್ಭುತ ಬೇರುಣಿಕೆ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಯಾಕಂದ್ರೆ ಯಾರಿಗೂ ಕರ್ನಾಟಕ ಚಲನಚಿತ್ರರಂಗದಲ್ಲಿ ಬರಬೇಕಾದ ಸಂದರ್ಭದಲ್ಲಿ ಅವರಿಗೆ ಪದ್ಮಶ್ರೀ, ಪದ್ಮಭೂಷಣ ಇಂಥ ರಾಷ್ಟ್ರೀಯ ಪ್ರಶಸ್ತಿಗಳು ಪಡೆಯುತ್ತ ಅದ್ಭುತ ಕಲಾವಿದೆ ಅಂತ ಹೇಳಿದ್ರೆ ತಪ್ಪಾಗ್ತದೆ. ಪಂಚಭಾಷೆಯ ತಾರೆ ಮೊದಲಿಗೆ ಅವರಿಗೆ ಹೆಸರು ಬಂದಿತ್ತು. ತಮಿಳು, ತೆಲುಗು, ಹಿಂದಿ, ಮಲಯಾಳಂ ಮತ್ತು ಕನ್ನಡದಲ್ಲೇ ಪ್ರಪ್ರಥಮವಾಗಿ ಅವರು ಹೊನ್ನಪ್ಪ ಭಾಗವತರ ಅವರ ಜೊತೆಯಲ್ಲಿ ಕವಿರತ್ನ ಕಾಳಿದಾಸ ಕಾಳಿದಾಸ ಚಿತ್ರದಲ್ಲಿ ನಾಯಕಿ ಅಭಿನಯ ಮುಖಾಂತರ ರಂಗ ಪ್ರವೇಶ ಮಾಡಿದ್ರು. ಆದರೆ ಸುಮಾರು ವರ್ಷಗಳ ಕಾಲ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ ಎಲ್ಲ ಲೆಜೆಂಡರಿ ಹೀರೋಗಳೆಲ್ಲ ಸೇರಿಸಿದ ಏಕಮೇವಾತಿಯ ನಟಿ ಅಂತಂದ್ರೆ ತಪ್ಪಾಗ ಅಷ್ಟೊಂದು ಹೆಸರು ಗಳಿಸಿದ್ದು ಬಹಳ ಸೌಮ್ಯಯುತವಾದ ವ್ಯಕ್ತಿತ್ವ ಆಕೆ. ಒಂದು ವರ್ಷದಿಂದ ಫೋನ್ನಲ್ಲಿ ಮಾತಾಡ್ತು ಬಹಳ ಆರೋಗ್ಯವಾಗಿ, ಚೆನ್ನಾಗಿರ್ತೀನಿ ಬನ್ನಿ ಮನೆಗೆ ಅವಾಗ ಮಾತಾಡ್ತು. ಇಷ್ಟು ಬೇಗ ಅವರು ನಮಗೆ ಆಗ್ತಾರೆ, ನನಗೆ ನಂಬೋದಕ್ಕೆ ಆಗ್ತಾರೆ. ಯಾಕಂದ್ರೆ ಅಷ್ಟು ಆರೋಗ್ಯ ಕೊಟ್ಟು ಅಷ್ಟು ಕಾಳಜಿ ಹೋಯ್ತು. ಏಕಂತವಾದ ಕಾಲ, ದೇವರು ಪೂಜೆ ಪುರಸ್ಕಾರ ಎಲ್ಲವನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಂತ ವ್ಯಕ್ತಿ ಅವರು. ಇವತ್ತು ಇದ್ದಕ್ಕಿದ್ದಾಗೆ ನೋಡಿ, ಹುಟ್ಟು ಸಾವು ಎಷ್ಟು ಮನುಷ್ಯನಿಗೆ ಸಹಜಕ್ಕೆ ಈಶ್ವರದೇವರು ಒಂದು ಕಾರಣ ಆಗ್ತದೆ. ಪೂಜೆ ಮಾಡಿ ತಿಂಡಿ ತಿಂದು ಹುಟ್ಟಿದ್ದಾಗಿ ಇದ್ದಕ್ಕಿದ್ದಾಗ ಪ್ರಾಣ ಹೋಯಿತು ಅಂತಂದ್ರೆ ಅದೊಂದು ನಿಜಕ್ಕೂ ಒಂದು ಒಳ್ಳೆಯ ಸಾವು ಅಂತ ಹೇಳುತ್ತೆ. 87-88 ವರ್ಷಗಳ ಸುದೀರ್ಘವಾದ ಜೀವನವನ್ನು ನಡೆಸಿ ನಮಗೆ ದೂರ ಆಗಿದ್ದಾರೆ ಅಂತಂದ್ರೆ ಚಿತ್ರರಂಗಕ್ಕೆ ಅಲ್ಲ, ಅವ್ರ ಕುಟುಂಬ ವರ್ಗದವರೆಗೂ ಬಹಳ ದುಃಖ ಅನುಭವಿಸುತ್ತ ಒಂದು ಸಂದರ್ಭ. ಓಕೆ, ಧನ್ಯವಾದ ಶ್ರೀನಿವಾಸ್ ಮೂರ್ತಿ ಅವರೇ, TV9 ಜೊತೆ ಮಾತನಾಡಿದ್ದಕ್ಕೆ.